Hi students, this is Dr. Nizamuddin, Assistant Professor of Economics. In my session 11, I was discussing about the Gresham's law and its scope and significance. In my present session 12, I would like to discuss about the principles of note issue. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 11ರಲ್ಲಿ ಗ್ರೇಷಮ್ ರವರ ನಿಯಮ ಹಾಗೂ ಅದರ ಕಾರ್ಯಾಚರಣೆ, ಆ ಗ್ರೇಷಮ್ ರವರ ನಿಯಮಕ್ಕೆ ಇರುವಂತಹ ಪ್ರಮುಖ ಪ್ರಾಮುಖ್ಯತೆ ಮತ್ತು ಅದರ ಮಿತಿಗಳನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆಯಲ್ಲಿ ಹಣದ ಚಲಾವಣೆಯ ತತ್ವಗಳನ್ನು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅಫ್ಕೋರ್ಸ್ ಎಕ್ಸಾಮಿನೇಷನಲ್ಲಿ ಈ ಒಂದು ವಿಷಯದ ಮೇಲೂ ಸಹಿತ ತಾವು 10 ಅಂಕಗಳಿಗೆ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. Principles of note issue, why we need to follow certain principles while issuing the currency notes. For this reason is, for the effective and successful working of paper currency standard, a country need to follow certain principles. In order to popularize, in order to make paper currency standard is a very attractive and safe and very secure, we are supposed to follow certain principles, and there are 2 principles which are popularly known as principles of note issue. ಈ ಕಾಗದದ ಹಣದ ಪ್ರಮಿತಿ ಹೆಚ್ಚು ಇರುವಂತೆ ನಾವು ನೋಡಿಕೊಳ್ಳಿಕ್ಕೆ, ಹಾಗೂ ಕಾಗದದ ಪ್ರಮಿತಿ ಹೆಚ್ಚು ಸುರಕ್ಷಿತವಾಗಿರಲಿಕ್ಕೆ, ಆಮೇಲೆ ಸ್ಥಿತಿಸ್ಥಾಪಕತ್ವದ ಗುಣಗಳನ್ನು ಹೊಂದಿರಲಿಕ್ಕಾಗಿ ಆ ಕಾಗದದ ಪ್ರಮಿತಿಯಲ್ಲಿ ಇರುವಂತಹ ಬೆಲೆಯ ಅಸ್ಥಿರತೆ ಮತ್ತು ವಿನಿಮಯ ದರದ ಅಸ್ಥಿರತೆಯ ದೋಷಗಳನ್ನು ನಿವಾರಣೆ ಮಾಡುವಂತಹ ಸಲುವಾಗಿ ಕಾಗದದ ಪ್ರಮಿತಿಯಲ್ಲಿ ಸರ್ಕಾರಗಳು ಅಥವಾ ಆ ದೇಶದ ಕೇಂದ್ರ ಬ್ಯಾಂಕುಗಳು ಒಂದಿಷ್ಟು ತತ್ವಗಳನ್ನು ಅನುಸರಿಸಬೇಕಾಗುತ್ತದೆ. ಅರ್ಥಶಾಸ್ತ್ರಜ್ಞರು 2 ರೀತಿಯ ತತ್ವಗಳನ್ನು ಸಜೆಸ್ಟನ್ನು ಮಾಡಿದ್ದಾರೆ. ಮೊದಲನೆಯದಕ್ಕೆ ನಾವು ಕರೆನ್ಸಿ ಪ್ರಿನ್ಸಿಪಲ್ಸ್ ಅಂತ ಕರಿತೇವೆ. ಎರಡನೆಯದಕ್ಕೆ ನಾವು ಬ್ಯಾಂಕಿಂಗ್ ಪ್ರಿನ್ಸಿಪಲ್, ಕರೆನ್ಸಿ ತತ್ವ ಹಾಗೂ ಬ್ಯಾಂಕಿಂಗ್ ತತ್ವ ಎಂಬುದಾಗಿ ನಾವು ಕರೆಯಬಹುದು. ಈ 2 ತತ್ವಗಳಲ್ಲಿ ಯಾವ ತತ್ವ ಹೆಚ್ಚು ಸುರಕ್ಷಿತ ಮತ್ತು ಉತ್ತಮವಾದದ್ದು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಜ್ಞರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ನಾವು ಕಾಣಬಹುದು. ಸೊ ಈ 2 ತತ್ವಗಳಲ್ಲಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಗೆ ಹೆಚ್ಚು ಯೋಗ್ಯವಾದಂತಹ, ಹೆಚ್ಚು ಉತ್ತಮವಾದಂತಹ ತತ್ವ ಯಾವುದೆಂಬುದನ್ನು ನಾವು ಉತ್ತರಿಸಬೇಕಾದರೆ ಆ 2 ತತ್ವಗಳ ಅರ್ಥ ಹಾಗೂ ಅದರ ಸಾಪೇಕ್ಷ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ನಾವು ಚರ್ಚೆಯನ್ನು ಮಾಡಬಹುದು. So, currency principle. What is this currency principle? This principle is also known as simple deposit system. ಈ ಕರೆನ್ಸಿ ತತ್ವವನ್ನು ಸರಳ ಠೇವಣಿಯ ವ್ಯವಸ್ಥೆ ಎಂದು ಕೂಡ ನಾವು ಕರೆಯುತ್ತೇವೆ. ಸೊ ಏನು ಈ ತತ್ವ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಬ್ಯಾಂಕ್ ನೋಟ್ಸ್ should be regarded as though they are gold specie, they in fact represent, and consequently the quantity of issue should fluctuate in line with the balance of payments. ಅಂದರೆ ಈ ಕರೆನ್ಸಿ ತತ್ವದ ಪ್ರಕಾರ ನಾವು ಒಂದು ದೇಶದ ಕೇಂದ್ರ ಬ್ಯಾಂಕು ಕಾಗದದ ನೋಟುಗಳನ್ನು ಚಲಾವಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಸುರಕ್ಷತೆಯನ್ನು ಗಮನದಲ್ಲಿಡಬೇಕಾಗುತ್ತದೆ. ಹಣದ ಚಲಾವಣೆಯ ಅವಶ್ಯಕತೆ ಉದ್ಭವವಾದಾಗ ಅದನ್ನು ಚಿನ್ನ ಅಥವಾ ಚಿನ್ನದ ಗಟ್ಟಿಯನ್ನು ಅಥವಾ ಚಿನ್ನದ ಭದ್ರತೆಯನ್ನು ಆಧಾರವಾಗಿಟ್ಟುಕೊಂಡು ಹಣದ ಚಲಾವಣೆಯನ್ನು ತರಬೇಕಾಗುತ್ತದೆ. ತುಂಬ ಸಿಂಪಲ್ ವರ್ಡ್ಸಲ್ಲಿ ಅಥವಾ ಸುಲಭವಾಗಿ ಹೇಳಬಹುದಾದರೆ 100ಕ್ಕೆ 100ರಷ್ಟು ಚಿನ್ನವನ್ನು ಆಧಾರವಾಗಿಟ್ಟುಕೊಂಡು ಒಂದು ದೇಶದ ಕೇಂದ್ರ ಬ್ಯಾಂಕ್ ಕಾಗದದ ನೋಟುಗಳನ್ನು ಬಳಕೆಗೆ ತರಬಹುದು. ಸೊ ಅಂದರೆ ಒಂದು ಆರ್ಥಿಕತೆಯಲ್ಲಿ ಒಂದು ದೇಶದ ಸರ್ಕಾರಗಳು ಹೆಚ್ಚಿನ ಹಣದ ಚಲಾವಣೆಯನ್ನು ಆ ದೇಶದ ಕೇಂದ್ರ ಬ್ಯಾಂಕಿಂದ ಬಯಸಿದಾಗ ಆ ಸರ್ಕಾರಗಳು ಎಷ್ಟು ಪ್ರಮಾಣದ ಹಣವನ್ನು ಕಾಗದದ ನೋಟುಗಳನ್ನು ಬಯಸ್ತದೆಯೋ ಅಷ್ಟೇ ಪ್ರಮಾಣದ
ಚಿನ್ನವನ್ನ ಭದ್ರತೆಯನ್ನಾಗಿ ಅಥವಾ ಸೆಕ್ಯೂರಿಟಿಯನ್ನಾಗಿ ಕೇಂದ್ರ ಬ್ಯಾಂಕಿಗೆ ನೀಡಬೇಕಾಗುತ್ತದೆ. ಹಾಗಾಗಿ ಇದರ ಅತಿ ದೊಡ್ಡ ಪ್ರಯೋಜನ ಈ ತತ್ವದ್ದು ಏನಪ್ಪಾ ಅಂತ ಹೇಳಿದ್ರೆ, ದ ಓನ್ಲಿ ಅಡ್ವಾಂಟೇಜ್ ಟು ಬಿ ಸೆಕ್ಯೂರ್ಡ್ ಫ್ರಮ್ ದಿಸ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಸೇಫ್ಟಿ. ವೈ ದಿಸ್ ಪ್ರಿನ್ಸಿಪಲ್ ಆಫ್ ಸೇಫ್ಟಿ ಇಸ್ ದ ಓನ್ಲಿ ಅಡ್ವಾಂಟೇಜ್ ಅಂಡ್ ವಾಟ್ ಡು ಯು ಮೀನ್ ಬೈ ದ ಸೇಫ್ಟಿ? ಯಾಕೆ ನಾವು ಸುರಕ್ಷತೆಯು ಈ ತತ್ವದ ಅತಿ ದೊಡ್ಡ ಪ್ರಯೋಜನ ಅಂತ ನಾವು ಕರಿತಾ ಇದ್ದೀವಿ ಅಂತ ಹೇಳಿದ್ರೆ, if notes are issued by following this principle, the monetary or currency system of the country would be quite safe and would therefore win complete confidence of the people. ಅಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಆ ದೇಶದ ಮಾನಿಟರಿ ಅಥಾರಿಟಿ ಏನಿದೆಯಲ್ವಾ ಅಥವಾ ಸೆಂಟ್ರಲ್ ಬ್ಯಾಂಕ್ ಏನಿದೆಯಲ್ಲ, ಹಣವನ್ನು ಚಲಾವಣೆಗೆ ತರುವಂತಹ ಸಂದರ್ಭದಲ್ಲಿ 100% ಚಿನ್ನವನ್ನು ಭದ್ರತೆಯನ್ನಾಗಿ ಆಧಾರವಾಗಿಟ್ಟುಕೊಂಡು ಹಣದ ಚಲಾವಣೆಯನ್ನು ತಂದಾಗ ಸಾರ್ವಜನಿಕರಲ್ಲಿ ಅಂತಹ ಒಂದು ಹಣಕಾಸಿನ ವ್ಯವಸ್ಥೆಯ ಮೇಲೆ ಸಾಕಷ್ಟು ನಂಬಿಕೆ ಮತ್ತು ವಿಶ್ವಾಸ ಅನ್ನುವಂತಹದ್ದು ಇರುತ್ತೆ. ಜೊತೆಗೆ ಇದು ಹೆಚ್ಚು ಕನ್ವರ್ಟಿಬಲ್ ಪೇಪರ್ ಕರೆನ್ಸಿಗಳಾಗಿ ಕೂಡ ನಾವು ನೋಡಬಹುದು. 100% ಚಿನ್ನವನ್ನು ಆಧಾರವಾಗಿಟ್ಟಾಗ ನಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಆ ಕಾಗದದ ಹಣವನ್ನು ನಾವು ಗೋಲ್ಡ್ ಅನ್ನಾಗಿ ಮತ್ತೆ ನಾವು ಕನ್ವರ್ಟ್ ಅನ್ನು ನಾವು ಮಾಡಬಹುದಾಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಸೇಫ್ಟಿ ಅನ್ನುವಂತಹದ್ದು ಅಥವಾ ಸುರಕ್ಷತೆ ಅನ್ನೋದು ಇರೋದ್ರಿಂದ ಸಾರ್ವಜನಿಕರು ಅಂತಹ ಒಂದು ತತ್ವದ ಮೇಲೆ ಅಥವಾ ಅಂತಹ ಒಂದು ಹಣಕಾಸಿನ ಪದ್ಧತಿಯ ಮೇಲೆ ಸಾಕಷ್ಟು ವಿಶ್ವಾಸವನ್ನ ಹೊಂದುತ್ತಾರೆ. ಈ ಒಂದು ಪದ್ಧತಿ ಅಥವಾ ತತ್ವದ ಈ ಒಂದು ಕರೆನ್ಸಿ ತತ್ವದ ದೋಷಗಳೇನು? ನಂಬರ್ 1, ಅನ್ಇಕನಾಮಿಕ್ ಅಂತಂದ್ರೇನು? ಮಿತವ್ಯಯಕಾರಿ ಅಲ್ಲದಿರುವುದು. ಈ ಕರೆನ್ಸಿ ತತ್ವವು ಅಷ್ಟೊಂದು ಮಿತವ್ಯಯಕಾರಿಯಾದಂತಹ ಒಂದು ತತ್ವ ಅಲ್ಲ. ಸಿನ್ಸ್ ಹ್ಯೂಜ್ ಅಮೌಂಟ್ ಆಫ್ ಗೋಲ್ಡ್ has to be kept reserve, the system would appear be unproductive and ಕಾಸ್ಟ್ಲಿ. ಈ ಒಂದು ತತ್ವದ ಪ್ರಕಾರ ಎಷ್ಟು ಪ್ರಮಾಣದ ಹಣವನ್ನು ಒಂದು ದೇಶದ ಸರ್ಕಾರ ನಿರೀಕ್ಷಣೆ ಮಾಡುತ್ತೋ ಕೇಂದ್ರ ಬ್ಯಾಂಕಿಂದ, ಅಷ್ಟೇ ಪ್ರಮಾಣದ ಚಿನ್ನವನ್ನು ಭದ್ರತೆಯನ್ನಾಗಿ ಇಡಬೇಕಾದಂತಹ ಒಂದು ಅವಶ್ಯಕತೆ ಇರೋದ್ರಿಂದ ಇದೊಂದು ಮಿತವ್ಯಯಕಾರಿಯಾದಂತಹ ಒಂದು ಪದ್ಧತಿ ಅಲ್ಲ. ಅನಾವಶ್ಯಕವಾಗಿ ಅಪಾರ ಪ್ರಮಾಣದ ಚಿನ್ನ ಅನುತ್ಪಾದಕವಾಗಿ ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಿಡಬೇಕಾಗುತ್ತದೆ. ಇನ್ನು ಎರಡನೆಯದಾಗಿ ಇನ್ಎಲಾಸ್ಟಿಸಿಟಿ ಅಥವಾ ನಾವು ಅಸ್ಥಿತಿಸ್ಥಾಪಕತೆ ಎಂಬುದಾಗಿ ಕರಿತೇವೆ. ಅಸ್ಥಿತಿಸ್ಥಾಪಕತೆ ಯಾಕೆ ಅಂತಂದ್ರೆ, ದ ಕರೆನ್ಸಿ ಸಿಸ್ಟಮ್ ಬೇಸ್ಡ್ ಆನ್ ಗೋಲ್ಡ್ ವುಡ್ ಇನ್ಹೆರೆಂಟ್ಲಿ ಇನ್ಎಲಾಸ್ಟಿಕ್ ಬಿಕಾಸ್ to increase the money supply, supporting gold also needs to be increased. ಅಂದರೆ ಒಂದು ಆರ್ಥಿಕತೆಯಲ್ಲಿ ಅಗತ್ಯತೆಗಳಿಗನುಗುಣವಾಗಿ ಹಣದ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬೇಕಾದಂತಹ ಸಂದರ್ಭ ಬಂದಾಗ ಅಷ್ಟೇ ಪ್ರಮಾಣದ ಚಿನ್ನವನ್ನು ನಾವು ಭದ್ರತೆಯನ್ನಾಗಿ ನೀಡಬೇಕಾಗಿರೋದ್ರಿಂದ ಅಷ್ಟು ಪ್ರಮಾಣದ ಚಿನ್ನವನ್ನು ನೀಡಲಿಕ್ಕೆ ನಮ್ಮ ದೇಶಗಳಿಗೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮಗೆ ಹಣದ ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ಅಸ್ಥಿತಿಸ್ಥಾಪಕತೆ ಎಂಬುದಾಗಿ ನಾವು ಕರಿತೇವೆ. ಆ್ಯಂಡ್ ಇಟ್ ಈಸ್ ನಾಟ್ ಸೂಟೇಬಲ್ ಟು ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಈ ಕರೆನ್ಸಿ ಪ್ರಿನ್ಸಿಪಲ್ ಅನ್ನುವಂತಹದ್ದು ಹಿಂದುಳಿದ ರಾಷ್ಟ್ರಗಳಿಗೆ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಷ್ಟೊಂದು ಸೂಕ್ತ ಅಲ್ಲ ಅನ್ನುವುದು ಕೂಡ ಮತ್ತೊಂದು ವಾದ. Since gold availability is less in underdeveloped countries, it is not that much suitable to underdeveloped countries or developing economy. ಈ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಚಿನ್ನದ ಪ್ರಮಾಣ ಅಷ್ಟೊಂದು ಇಲ್ಲದೇ ಇರೋದ್ರಿಂದ ಹಣದ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಚಿನ್ನವನ್ನು ನಾವು ಭದ್ರತೆಯನ್ನಾಗಿ ನೀಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಆರ್ಥಿಕ ಪ್ರಗತಿ ಅನ್ನುವುದು ಕುಂಠಿತಗೊಳ್ಳುತ್ತೆ. ಹಾಗಾಗಿ ಈ ಅನಭಿವೃದ್ಧ ರಾಷ್ಟ್ರಗಳಿಗೆ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ ಕರೆನ್ಸಿ ತತ್ವ ಅನ್ನುವಂಥದ್ದು ಅಷ್ಟೊಂದು ಸೂಟೇಬಲ್ ಅಲ್ಲ ಅನ್ನುವುದು ಸಾಕಷ್ಟು ತಜ್ಞರ ವಾದ. ಇನ್ನು ಎರಡನೆಯ ತತ್ವ ಬ್ಯಾಂಕಿಂಗ್ ಪ್ರಿನ್ಸಿಪಲ್. ದಿಸ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ನೋನ್ ಆಸ್ ಅ ಪಾರ್ಷಿಯಲ್ ಡೆಪಾಸಿಟ್ ಸಿಸ್ಟಮ್ ಅಥವಾ ಇದನ್ನ ಭಾಗಶಃ ಠೇವಣಿ ಪದ್ಧತಿ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಇಟ್ ಈಸ್ ನಾಟ್ ಅಟ್ ಆಲ್ ನೆಸೆಸರಿ
to establish clear-cut rules and regulations regarding the reserve. ಈ ಒಂದು ಪದ್ಧತಿಯ ಪ್ರಕಾರ ಒಂದು ನಿರ್ದಿಷ್ಟ ಪ್ರಮಾಣದ ಹಣವನ್ನು ಚಲಾವಣೆಗೆ ನಾವು ಪಡೆಯಬೇಕಾದರೆ ಅಷ್ಟೇ ಪ್ರಮಾಣದ ಚಿನ್ನವನ್ನು ಭದ್ರತೆಯನ್ನಾಗಿ ನೀಡುವಂತಹ ಅವಶ್ಯಕತೆ ಇರುವುದಿಲ್ಲ. ದಿಸ್ ಈಸ್ ದ ಎಸೆನ್ಸ್ ಆಫ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್. ಈ ಒಂದು ಬ್ಯಾಂಕಿಂಗ್ ತತ್ವದ ಆಧಾರ ಅಥವಾ ಮೂಲವೇ ಇದಾಗಿರುತ್ತದೆ. ಅಂದರೆ ಒಂದು ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ತತ್ವದ ಪ್ರಕಾರ ಒಂದು ಸರ್ಕಾರ ಅಥವಾ ಆ ಕೇಂದ್ರ ಬ್ಯಾಂಕಿನಿಂದ ಹಣದ ಅವಶ್ಯಕತೆ ಇದ್ದಾಗ 100% ಚಿನ್ನವನ್ನು ಭದ್ರತೆಯನ್ನಾಗಿ ನೀಡದೆ ಭಾಗಶಃ ಮಾತ್ರ, ಪಾರ್ಷಿಯಲ್ ಡೆಪಾಸಿಟ್ ಅಂತ ಹೇಳ್ತಾ ಇದ್ದೀವಿ, ಭಾಗಶಃ ಅಂತಂದಾಗ 100ರಲ್ಲಿ 30-40% ಚಿನ್ನವನ್ನು ಭದ್ರತೆಯನ್ನಾಗಿ ಕೊಟ್ಟು ಇನ್ನು 100% ಹಣವನ್ನು ನಾವು ಚಲಾವಣೆಗೆ ಬಳಸಿಕೊಳ್ಳುವಂತಹ ಅಥವಾ ಚಲಾವಣೆಗೆ ತರುವಂತಹ ಒಂದು ಅವಕಾಶ ಇಲ್ಲಿ ಇರುತ್ತದೆ. ಹಾಗಾಗಿ ಈ ಒಂದು ಪದ್ಧತಿಯನ್ನು ಸ್ವಲ್ಪ ನಾವು ಫ್ಲೆಕ್ಸಿಬಲ್ ಎಂದೇ ಕರೆಯಬಹುದು ಕರೆನ್ಸಿ ಪ್ರಿನ್ಸಿಪಲ್ಗೆ ಹೋಲಿಸಿದರೆ. ಅಫ್ಕೋರ್ಸ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ ಅಲ್ಲಿ ನಾವು ಬಳಕೆಗೆ ತಂದಂತಹ ಕಾಗದದ ನೋಟುಗಳು ಇನ್ಕನ್ವರ್ಟಿಬಲ್ ಪೇಪರ್ ಕರೆನ್ಸಿ ಅಥವಾ ಅಪರಿವರ್ತನೀಯ ಕಾಗದದ ಹಣಗಳಾಗಿರುತ್ತದೆ ಎಂಬುದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾದದ್ದು. ಹಾಗಾದರೆ ಈ ಬ್ಯಾಂಕಿಂಗ್ ತತ್ವದ ಪ್ರಯೋಜನಗಳು ಏನು ಎಂಬುದನ್ನು ನಾವು ಗಮನಿಸುವುದಾದರೆ, ಮೊಟ್ಟ ಮೊದಲನೆಯದಾಗಿ ಇಟ್ ಈಸ್ ವೆರಿ ಎಕಾನಮಿಕಲ್. ಬಿಕಾಸ್ ಟು ಗೆಟ್ ಅಡಿಷನಲ್ ನೋಟ್ಸ್ only partial amount of gold needs to be kept as a reserve in monetary authority. ಒಂದು ಹೆಚ್ಚುವರಿ ಪ್ರಮಾಣದ ಹಣದ ಅವಶ್ಯಕತೆ ಇದ್ದಾಗ ನಾವು ಅದಕ್ಕೆ ಪ್ರಮಾಣಾನುಗುಣವಾಗಿ 100% ಚಿನ್ನವನ್ನು ಭದ್ರತೆಯನ್ನಾಗಿ ನೀಡದೆ ಕೇವಲ ಭಾಗಶಃ ಪ್ರಮಾಣದ ಚಿನ್ನವನ್ನು ಮಾತ್ರ ಭದ್ರತೆಯನ್ನಾಗಿ ಕೊಟ್ಟು ಹೆಚ್ಚುವರಿ ಹಣವನ್ನು ನಾವು ಬಳಕೆಗೆ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರೋದ್ರಿಂದ ಈ ಬ್ಯಾಂಕಿಂಗ್ ತತ್ವವನ್ನು ನಾವು ಹೆಚ್ಚು ಮಿತವ್ಯಯಕಾರಿಯಾದಂತಹ ಒಂದು ಪದ್ಧತಿ ಎಂಬುದಾಗಿ ನಾವು ಕರೆಯಬಹುದು. ಎರಡನೇದಾಗಿ ಇಲಾಸ್ಟಿಸಿಟಿ ಅಂತ ಹೇಳ್ತೇವೆ. ವೈ ಇಟ್ ಈಸ್ ಸೋ ಎಲಾಸ್ಟಿಕ್ ಮೆಥಡ್ ಟು ಇನ್ಕ್ರೀಸ್ ದ ಮನಿ ಸಪ್ಲೈ ಆಸ್ ಪರ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಎಕಾನಮಿ. 100% ಗೋಲ್ಡ್ ಡೆಪಾಸಿಟ್ ಈಸ್ ನಾಟ್ ರಿಕ್ವೈರ್ಡ್. ಈಗಾಗಲೇ ನಾವು ಹೇಳಿದಂತೆ ಒಂದು ಆರ್ಥಿಕತೆಯಲ್ಲಿ ಹಣದ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಪ್ರಮಾಣದ ಹಣವನ್ನು ಕೇಂದ್ರ ಬ್ಯಾಂಕಿನಿಂದ ಪಡೆಯುವಂತಹ ಸಂದರ್ಭದಲ್ಲಿ 100% ನಾವು ಚಿನ್ನವನ್ನು ಭದ್ರತೆಯನ್ನಾಗಿ ನೀಡಬೇಕಾದಂಥ ಅಗತ್ಯತೆ ಇರುವುದಿಲ್ಲ. ಹಾಗಾಗಿ ನಮ್ಮ ಅಗತ್ಯತೆಗಳಿಗನುಗುಣವಾಗಿ ಹಣದ ಪ್ರಮಾಣವನ್ನು ನಾವು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲಿರುವುದರಿಂದ ಈ ಒಂದು ತತ್ವದಲ್ಲಿ ಸ್ಥಿತಿಸ್ಥಾಪಕತೆಯ ಗುಣವನ್ನು ನಾವು ಕಾಣಬಹುದು. Now, what are the drawbacks or disadvantages of banking principle? ಹಾಗಾದರೆ ಈ ಒಂದು ಬ್ಯಾಂಕಿಂಗ್ ತತ್ವದ ದೋಷಗಳೇನು? ನಂಬರ್ 1, ಲೆಸ್ ಪಬ್ಲಿಕ್ ಕಾನ್ಫಿಡೆನ್ಸ್ ಅಥವಾ ಕಡಿಮೆ ಸಾರ್ವಜನಿಕ ವಿಶ್ವಾಸವನ್ನು ನಾವು ಇಲ್ಲಿ ಕಾಣಬಹುದು. ಸಿನ್ಸ್ ಮಾನಿಟರಿ ಅಥಾರಿಟಿ ಕ್ಯಾನ್ ಇಶ್ಯೂ ಕರೆನ್ಸಿ ನೋಟ್ ಅಟ್ ವಿಲ್ ಆ್ಯಂಡ್ ವಿಥೌಟ್ ಲಿಮಿಟ್, its value is likely to fall. Hence, people lose their confidence in this currency system. ಈ ಒಂದು ತತ್ವದ ಪ್ರಕಾರ ಒಂದು ದೇಶದ ಕೇಂದ್ರ ಬ್ಯಾಂಕ್ ಹಣವನ್ನು ಚಲಾವಣೆಗೆ ತರುವಂತಹ ಸಂದರ್ಭದಲ್ಲಿ ಆ 100% ಚಿನ್ನವನ್ನು ಭದ್ರತೆಯನ್ನಾಗಿ ಇಟ್ಕೊಳ್ಳದೇ ಇರೋದ್ರಿಂದ ಅಂತಹ ಒಂದು ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ಹೆಚ್ಚು ವಿಶ್ವಾಸವನ್ನು ವ್ಯಕ್ತಪಡಿಸುವುದಿಲ್ಲ. ಕಾರಣ ಅದು ಅಪರಿವರ್ತನೀಯ ಕಾಗದದ ಹಣ ಆಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಅನಾಣ್ಯೀಕರಣ ಅಥವಾ ಡಿಮಾನಿಟೈಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಡೇಂಜರ್ ಆಫ್ ಇನ್ಫ್ಲೇಷನ್ ಅಂತ ಹೇಳ್ತೇವೆ. ವೈ ದೇರ್ ಇಸ್ ಅ ಡೇಂಜರ್ ಆಫ್ ಇನ್ಫ್ಲೇಷನ್? ಹಣದುಬ್ಬರದ ಅಪಾಯ ಅಂತ ಕರೆಯಬಹುದು. ಯಾಕೆ ಹಣದುಬ್ಬರದ ಅಪಾಯ ಈ ಒಂದು ಬ್ಯಾಂಕಿಂಗ್ ತತ್ವದಲ್ಲಿ ನಾವು ನೋಡ್ತೇವೆ ಅಂತಂದರೆ, ದ ಫ್ರೀ ಮನಿ ಸಪ್ಲೈ ಮೇ ಕಾಸ್ ಡೇಂಜರ್ ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್ ಇನ್ ಎ ಎಕಾನಮಿ. ಒಂದು ಆರ್ಥಿಕತೆಯಲ್ಲಿ ಹಣದ ಚಲಾವಣೆಯನ್ನು ನಾವು ಹೆಚ್ಚೆಚ್ಚು ಬಯಸಿದಾಗ ಅಷ್ಟೇ ಪ್ರಮಾಣದ ಚಿನ್ನವನ್ನು ನೀಡುವಂತಹ ಅವಶ್ಯಕತೆ ಇಲ್ಲದೇ ಇದ್ದಂತಹ
ಸಂದರ್ಭದಲ್ಲಿ ಸರ್ಕಾರಗಳು ಅನಾವಶ್ಯಕವಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ಕೇಂದ್ರ ಬ್ಯಾಂಕಿಂದ ನಿರೀಕ್ಷಿಸಿದಾಗ ಅಂತಹ ಒಂದು ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗಿ, ತದ್ವಿರುದ್ಧವಾಗಿ ಹಣದ ಪೂರೈಕೆ ಹೆಚ್ಚಿದಾಗ ಅದರ ಮೌಲ್ಯ ಕುಂಠಿತಗೊಂಡು ಸರಕು ಸೇವೆಗಳ ಬೆಲೆಗಳು ದಿಢೀರನೆ ಹೆಚ್ಚಾಗುವಂತಹ ಹಣದುಬ್ಬರದ ಪ್ರಸಂಗಗಳು ಎದುರಾದಾಗ ಆ ಒಂದು ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು ಕುಸಿಯುವಂತಹ ಸಂದರ್ಭಗಳು ಹೆಚ್ಚು ನಿರ್ಮಾಣ ಆಗ್ತವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ನೋಟು ಚಲಾವಣೆಯ 2 ಪ್ರಮುಖ ತತ್ವಗಳು, ಕರೆನ್ಸಿ ತತ್ವ ಹಾಗೂ ಬ್ಯಾಂಕಿಂಗ್ ತತ್ವವನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಈ ಯಾವ ತತ್ವವನ್ನು ಒಂದು ರಾಷ್ಟ್ರದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಪ್ರಶ್ನೆಗೆ ಆಯಾ ರಾಷ್ಟ್ರದಲ್ಲಿ ಇರುವಂತಹ ಆರ್ಥಿಕ ಪರಿಸ್ಥಿತಿ, ಚಿನ್ನ ಮತ್ತು ಬೆಳ್ಳಿಯ ಲಭ್ಯತೆ, ಅವುಗಳ ಆಧಾರದ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ನನ್ನ ಮುಂದಿನ ಚರ್ಚೆಯಲ್ಲಿ ಮತ್ತೆ ಬೇರೆ ವಿಷಯವನ್ನು ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆನ ಮಾಡ್ತೇನೆ. ಅಲ್ಲಿಯವರೆಗೆ ಒಂದು ಸಣ್ಣ ವಿರಾಮ. ಜೈ ಹಿಂದ್.